ಗದಗ ಜಿಲ್ಲೆಯಲ್ಲಿ ರಣಭೀಕರ ಬಿಸಿಲು, ಸಮಯ ಬದಲಾವಣೆಗೆ ಸರ್ಕಾರಿ ನೌಕರರ ಆಗ್ರಹ. ಈಗ ಆಲ್ರೆಡಿ ಬೆಳಗಾವಿ ಡಿವಿಷನಲ್ಲಿ ಬಾಗಲಕೋಟೆ ಬಿಜಾಪುರ ಇರುವ ರೀತಿಯಲ್ಲಿ ಗದಗಲ್ಲಿ ಹೆಚ್ಚಿನ ತಾಪಮಾನ ಇರುವುದರಿಂದ ಸಾರ್ವಜನಿಕರು ಮತ್ತು ಮಹಿಳಾ ನೌಕರರು ಇರ್ಬೋದು, ಎಲ್ಲ ನೌಕರರು ಇರ್ಬೋದು, BP ಶುಗರ್ ಇರೋದ್ರಿಂದ ಹೆಲ್ತ್ ಸಂಬಂಧಪಟ್ಟಂಗೆ ಅವ್ರಿಗೆ ತೊಂದರೆ ಆಗಿರೋದ್ರಿಂದ ಕಚೇರಿ ಅವಧಿಯನ್ನು ಬೇರೆ ಜಿಲ್ಲೆಯಲ್ಲಿ ಮಾಡಿರೋ ರೀತಿ ನಮ್ಮದು ಏಪ್ರಿಲ್ ಮೇ 2 ತಿಂಗಳಲ್ಲಿ ಬಿಸಿಲು 8 ರಿಂದ 1.5 ಮಾಡಿದ್ರು ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ. ದಾಕ್ಷಾಯಿಣಿ ಪಾಟೀಲ್ ನೌಕರ ಸಂಘ ಜಿಲ್ಲಾ ಶಾಖೆ ಗದಗ ವತಿಯಿಂದ ಈಗಾಗಲೇ ಏನು ಇವತ್ತಿನ ಉಷ್ಣಾಂಶದ ತಾಪಮಾನ ಜಾಸ್ತಿ ಇರೋದ್ರಿಂದ ಯಾವ ರೀತಿಯಾಗಿ ಈಗಾಗಲೇ 9 ಜಿಲ್ಲೆಗಳಿಗೆ ಬೆಳಗಿನ ಜಾವದ ಕರ್ತವ್ಯದ ಅವಧಿಯನ್ನು ಘೋಷಣೆ ಮಾಡಿದೆ ಸರ್ಕಾರ. ಹಾಗೇನೂ ಕೂಡ ಗದಗ ಜಿಲ್ಲೆಯಲ್ಲಿ ಕೂಡ ಘೋಷಣೆ ಮಾಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗಾಗಲೇ ನಮ್ಮ ಎಲ್ಲ ಮಹಿಳಾ ನೌಕರರು ಮತ್ತೆಲ್ಲ ನೌಕರರು ಗದಗ ಜಿಲ್ಲೆಯ ಸಮಸ್ತ ವಿವಿಧ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತೆಲ್ಲ ನೌಕರರು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಮುಖೇನವಾಗಿ ಸರ್ಕಾರಕ್ಕೆ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಆದಷ್ಟು ಬೇಗ ಸರ್ಕಾರ ಅತಿ ಶೀಘ್ರದಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳೋದ್ರ ಮುಖೇನವಾಗಿ ಎಲ್ಲ ನಮ್ಮ ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಬೆಳಗಿನ ಜಾವ ಕರ್ತವ್ಯದ ಅವಧಿಯನ್ನು ಮಾಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ.